ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ, ಎಲ್ಲ ವೀಡಿಯೋಸ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ತಮ್ಲೈನಲ್ಲೇ ಗೊತ್ತಾಗಿರುತ್ತೆ. ಸೊ ಟೈಮ್ ವೇಸ್ಟ್ ಮಾಡದೆ ನನ್ನ ಬೇಬಿ ಸ್ಕಿನ್ ಕೇರ್ ಏನು ಸ್ಕಿನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಸ್, ಬನ್ನಿ ನೋಡೋಣ. ನಾನಿಲ್ಲಿ ಬೇಬಿ ಅರ್ತ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದು ಪಾಪುಗೆ ಸ್ಟಾರ್ಟಿಂಗಿಂದ. ಅಂದರೆ ಕ್ವಾಂಟಿಟಿ ಕಡಿಮೆ ಇರೋದನ್ನ ತರಿಸಿದೆ. ಬಿಕಾಸ್ ಬೇಬಿಗೆ ಅದೇನಾದರೂ ಸೆಟ್ ಆಗಲಿಲ್ಲ ಅಂದರೆ ಚೇಂಜ್ ಮಾಡ್ಕೋಬೋದು. ಸುಮ್ಮನೆ ಆಮೇಲೆ ಕ್ವಾಂಟಿಟಿ ಜಾಸ್ತಿ ಇರೋದನ್ನ ತರಿಸಿದ್ರೆ ಆಮೇಲೆ ಅದು ಯೂಸ್ ಮಾಡಲಿಲ್ಲ ಅಂದರೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ. ಇದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇದು ಫೇಸ್ ಮಾಯ್ಶ್ಚರೈಸರ್ ಪಾಪುಗಂತ ತರಿಸಿದ್ದು. ಅದು ನೋಡಿದ್ರೆ ಕ್ವಾಂಟಿಟಿ ದೊಡ್ಡದಿರೋದೇ ತರಿಸ್ಬಿಟ್ಟಿದ್ದೀನಿ. ಕ್ರೀಮ್ ಮತ್ತು ಪೌಡರ್ನ ತುಂಬ ಯೂಸ್ ಮಾಡಬಾರ್ದು. ಬಿಕಾಸ್ ಬೇಬಿಗೆ ಅದರಲ್ಲೇ ಕೊಟ್ಟಿರ್ತಾರೆ. ಬಿಕಾಸ್ ಬೇಬಿಗೆ ಹಾರ್ಮ್ಫುಲ್ ಆಗುತ್ತೆ ತುಂಬ ಪೌಡರ್ ಯೂಸ್ ಮಾಡಿದ್ರೆ ಅಂತ. ಬಟ್ ಹುಟ್ಟಿದಾಗೆಲ್ಲ ಬೇಬಿ ಕತ್ತಿನ ಭಾಗ ಆಗಲಿ, ಸೊ ಅದೆಲ್ಲ ಸ್ವಲ್ಪ ಡ್ರೈ ಆಗಿರಬೇಕು. ಇಲ್ಲಾಂದರೆ ಬೆವರು ಜಾಸ್ತಿ ಇರುತ್ತಲ್ವ, ಸೊ ಆ ಥರ ಅದಕ್ಕೋಸ್ಕರ ಸ್ವಲ್ಪ ಪೌಡರ್ನ ಯೂಸ್ ಮಾಡಿದ್ವಿ. ಸೊ ತುಂಬ ದೊಡ್ಡದು, ಮೇ ಬಿ ನಂಗೆ ಇದು 1 ಇಯರ್ ಕಂಪ್ಲೀಟ್ ಆಗೋವರೆಗೂ ಬರುತ್ತೆ. ಇನ್ನೂ ಅರ್ಧ ಕೂಡ ಖಾಲಿಯಾಗಿಲ್ಲ. ಆಲ್ಮೋಸ್ಟ್ ನಮ್ಮ ಪಾಪುಗೆ 7 ಮಂತ್ಸ್ ಈಗ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ಲೋಷನ್ ಸಹ ಅಷ್ಟೇ ಸಣ್ಣದು. ನಾನು ಸ್ಟಾರ್ಟಿಂಗಲ್ಲಿ ಲೋಷನ್ ಎಲ್ಲ ಪಾಪುಗೆ ಯೂಸೇ ಮಾಡಿಲ್ಲ. ಆಲ್ಮೋಸ್ಟ್ ನಾನು 3 ಮಂತ್ ಲೋಷನೇ ಯೂಸ್ ಮಾಡಿಲ್ಲ, ಬರೀ ಫೇಸ್ ಕ್ರೀಮ್ ಮಾತ್ರ. ಬಿಕಾಸ್ ಆ ಮಗುಗೆ ಅದು ಶವೆ ಅಂತ ಇರುತ್ತಂತೆ, ಅಂದರೆ ರೆಡ್ನೆಸ್ ಇರುತ್ತೆ, ಚಿಕ್ಕದಾಗಿ ರೆಡ್ನೆಸ್ ಅಂತ ಇರುತ್ತಂತೆ. ಅದು ಆಲ್ಮೋಸ್ಟ್ ಮಗುಗೆ 3 ಮಂತ್ಸ್ ಆದರೂ ಇರಬೇಕು ಅಂತ ಹೇಳ್ತಾಯಿದ್ರು. ಸೊ ನಾನು ಅದಕ್ಕೆ ದೊಡ್ಡದು ಅಂತ ತರಿಸೇ ಇಲ್ಲ, ಕ್ವಾಂಟಿಟಿ ಜಾಸ್ತಿ ಇರೋದು. ಲೋಷನ್ ಅಂತೂ ಚಿಕ್ಕದೆ. ಫೇಸ್ ಕ್ರೀಮ್ ಯೂಸ್ ಮಾಡ್ತಿದ್ದೆ. ಪೌಡರ್ ಕೂಡ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತಿದ್ದೆ. ಸೊ ಇದು ನಾನು ಬೇಬಿ ಆಗದೆ ತರಿಸಿದ್ದೆ, ಡೈಪರ್ ರ್ಯಾಶ್ ಕ್ರೀಮ್ ಅಂತ. ಸೊ ಆದರೆ ಅಲ್ಲಿ ಏನಂದರೆ ನನಗಿದು ರ್ಯಾಶ್ ಕ್ರೀಮ್, ಬೇಬಿ ಆಗ್ ಪ್ರಾಡಕ್ಟ್ ರ್ಯಾಶ್ ಕ್ರೀಮ್ ಬಂದು ಸ್ವಲ್ಪ ತಿಕ್ ಅನ್ನಿಸ್ತು. ಮಾಯ್ಶ್ಚರೈಸರ್, ಪೌಡರ್ ಇದೆಲ್ಲ ಕಂಪೇರ್ ಮಾಡಿದ್ರೆ ರ್ಯಾಶ್ ಕ್ರೀಮ್ ಸ್ವಲ್ಪ ತಿಕ್ ಅನ್ನಿಸ್ತು. ಇದು ಬೇರೆ ಎಲ್ಲ ತುಂಬ ಲೈಟಾಗಿದೆ, ಲೈಟ್ ವೆಯ್ಟ್ ಆಗಿದೆ, ಎಲ್ಲ ಬೇಗ ಇದಾಗ್ತಿತ್ತು. ಬಟ್ ನನಗಿದು ಸ್ವಲ್ಪ ಜಾಸ್ತಿ ತಿಕ್ ಅನ್ನಿಸ್ತು. ಸೊ ನಾನು ಹಿಮಾಲಯ ಡೈಪರ್ ರ್ಯಾಶ್ ಕ್ರೀಮ್ನ ರೀಪ್ಲೇಸ್ ಮಾಡಿಕೊಂಡೆ. ಸೊ ಇದು ಸೆಟ್ ಆಯಿತು ನನಗೆ. ಅದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ, ಬಟ್ ಬ್ಲೆಂಡ್ ಆಗಲ್ಲ ಜಾಸ್ತಿ ಬೇಬಿ ಆಗ್ ಪ್ರಾಡಕ್ಟು. ಅದಕ್ಕೋಸ್ಕರ ನಾನು ಹಿಮಾಲಯ ಡೈಪರ್ ರ್ಯಾಶ್ ಕ್ರೀಮ್ನ ತರಿಸ್ಕೊಂಡೆ. ಸೊ ಅದು ಚೆನ್ನಾಗಿತ್ತು. ಹಾಗೆ ಇದು ಮಾಮಾ ಅರ್ಥಿಂದ ತರಿಸ್ಕೊಂಡೆ. ಬಿಕಾಸ್ ನಾನು ಚೆಕ್ ಮಾಡಿದೆ, ನನಗೆ ಮಾಮಾ ಅರ್ಥದೇ ಇಷ್ಟ ಆಯಿತು. ಇದು ಮಸ್ಕಿಟೋ ಜೆಲ್. ಸೊ ಇದನ್ನು ಯಾವಾಗಲಾದರೂ ಸೊಳ್ಳೆಗೆಲ್ಲ ಕಚ್ಚಿದಾಗ ಯೂಸ್ ಮಾಡೋಣ, ಇರಲಿ ಒಂದು ಅಂತ ಹೇಳಿ ಅದೊಂದು ಯೂಸ್ ಮಾಡ್ತೀನಿ. ಮಾಮಾ ಅರ್ತ್ ಅದು ಚೆನ್ನಾಗಿದೆ. 99 ರುಪೀಸ್ ಏನೋ. ಸೊ ಬಿಕಾಸ್ ಇರಲಿ, ಅವಶ್ಯಕತೆ ಇದ್ದಾಗಾದರೂ ಯೂಸ್ ಮಾಡ್ಕೋಬೋದು. ಹೆಚ್ಚಾಗಿ ಯೂಸ್ ಮಾಡಲ್ಲ. ಅಕಸ್ಮಾತ್ ಬೇರೆ ಪ್ಲೇಸಸ್ಗೆ ಹೋದಾಗ ಯಾಕೆ, ಮಗು ಇದ್ದರೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕಲ್ವ. ಸೊ ಅದಕ್ಕೋಸ್ಕರ ಇದು ಒಂದು ಮಸ್ಕಿಟೋ ಜೆಲ್ನ ಕೂಡ ತರಿಸ್ಕೊಂಡಿದ್ದೀನಿ. ಮತ್ತು ಮಸಾಜ್ ಆಯಿಲ್ ನಾನು ಸ್ಟಾರ್ಟಿಂಗಿಂದನೂ ಅಷ್ಟೇ ಹಿಮಾಲಯದೇ ಯೂಸ್ ಮಾಡ್ತಾಯಿದ್ದೆ. ಬಿಕಾಸ್ ಅದು ಸ್ಮೆಲ್ ನನಗೆ ಚೆನ್ನಾಗಿ ಅನ್ನಿಸ್ತು. ಬೇಬಿಯ ಪ್ರಾಡಕ್ಟ್ ತರಿಸಿದ್ದೆ, ಬಟ್ ನನಗೆ ಹಿಮಾಲಯ ಆಯಿಲ್, ಮಸಾಜ್ ಆಯಿಲ್ ತುಂಬ ಇಷ್ಟ ಆಯಿತು. ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ತರಿಸ್ಕೊಂಡಿದ್ದೆ. ನಾನು ಚಿಕ್ಕ ಬಾಟ್ಲ್ ತರಿಸ್ಕೊಂಡಿದ್ದೆ ಆ್ಯಕ್ಚುಲಿ, ಸಣ್ಣ ಬಾಟ್ಲು. ಇದು ನಾನು ಫಸ್ಟ್ ಕ್ರೈಯಲ್ಲಿ ನೋಡಿದಾಗ ನನಗೆ ಆಫರ್ ಇತ್ತು. ಆಫರ್ ಅಂತ ಇತ್ತು. ಏನಾದರೂ ಆಫರ್ಸ್ ಇದ್ದರೆ ನಾನು ಈ ಥರ ಏನಾದರೂ ಪ್ರಾಡಕ್ಟ್ಸ್ನ ತರಿಸಿ ಇಟ್ಕೋತೀನಿ. ಸೊ ಇದು ನಮಗೆ 100 ml 125, 130 ರುಪೀಸ್ ಆಗುತ್ತೆ. ಬಟ್ ಇದು 400 ml ಅನ್ಕೋತೀನಿ, 500 ml ಅನಿಸುತ್ತೆ, ನೋಡ್ಬೋದು ನೀವು. ಬಟ್ 510 ರುಪೀಸ್ ಆಯಿತು, 510 ರುಪೀಸ್ ಆಯಿತು. ಸೊ ನಾನು ಇದಕ್ಕೆ ಇದು ಖಾಲಿ ಆದಮೇಲೆ ನಾನು ಅದರಿಂದ ನಾನು ಇದಕ್ಕೆ ರೀಫಿಲ್ ಮಾಡಿಕೊಂಡು ಯೂಸ್ ಮಾಡ್ಕೋತೀನಿ. ಬಟ್ ನನಗೆ ಹಿಮಾಲಯ ಮಸಾಜ್ ಆಯಿಲ್ ತುಂಬ ಚೆನ್ನಾಗಿ ಅನಿಸ್ತು. ಸ್ಮೆಲ್ ಆಗಲಿ ಸೆಟ್ ಆಗಿದೆ ಪಾಪು ಬಾಡಿಗೂ. ಸೊ ನಾನು ಮಸಾಜ್ ಆಯಿಲ್ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಿಂದನೂ ಅಷ್ಟೇ. ಹಾಗೆ ವೆಟ್ ಟಿಶ್ಯೂಸ್ ಅಷ್ಟೇ. ಲವ್ ಲ್ಯಾಪಿಂದ ಇಷ್ಟ ಆಯಿತು ನನಗೆ. ಲವ್ ಲ್ಯಾಪಿಂದ ತರಿಸ್ಕೊಂಡಿದ್ದೆ. ಫಸ್ಟು ಬೇರೆ ಬೇಬಿ ಆಗದೆ ತೊಗೊಂಡಿದ್ದೆ. ಬಟ್ ನನಗೆ ಲವ್ ಲ್ಯಾಪಿಂದ ಮತ್ತು ನೆಕ್ಸ್ಟ್ ಲವ್ ಲ್ಯಾಪಿಂದ ತರಿಸ್ಕೊಂಡಿದ್ದೆ. ಅದು ನನಗೆ ಬೈ 1 get 1 ಕೂಡ ಒಂದು ಸಾರಿ ಏನಾದರೂ ಆಫರ್ ಇದ್ದಾಗ ತರಿಸ್ಕೊಂಡೆ. ಬಟ್ ಇವಾಗ ಅನಿಸ್ತು ನನಗೆ ಕಂಪೇರ್ ಮಾಡಿದ್ರು ಅಷ್ಟೇ ಲವ್ ಲ್ಯಾಪ್ದು ಚೆನ್ನಾಗಿತ್ತು. 72 ವೈಪ್ಸ್ ಬರುತ್ತೆ. ಸೊ ನಾವು ಹೆಚ್ಚಾಗಿ ಯೂಸ್ ಮಾಡಿಲ್ಲ ಅಂದ್ರೂ ಡೈಪರ್ ಚೇಂಜ್ ಮಾಡಬೇಕಾದ್ರೆ ಅಥವಾ ಫೇಸು ಅದಕ್ಕೋಸ್ಕರ ಆದರೂ ಪಾಪುಗೆ ಯೂಸ್ ಮಾಡ್ಬೋದಲ್ಲ. ಸೊ 72 ವೈಪ್ಸ್ ಬರುತ್ತೆ, ಕೊಡ್ಬೋದು, ವರ್ತ್ ಕೊಡ್ಬೋದು, ಚೆನ್ನಾಗಿದೆ.
ಮತ್ತು ಹಾಗೆ ಬೇಬಿ ಸೋಪ್, ಲೈಕ್ ಬೇಬಿಗೆ ಯಾವ ಸೋಪ್ ಯೂಸ್ ಮಾಡಬೇಕು ಅಂತ ನಾನಂತೂ ತುಂಬ ಸರ್ಚ್ ಮಾಡಿ ವೀಡಿಯೋಸ್ ಎಲ್ಲ ನಾನು ನೋಡಿದ್ದೆ. ಲೈಕ್ ತುಂಬ ಲೈಕ್ ನಾವು ನ್ಯೂ ಮಾಮ್ ಆಗಿರೋದ್ರಿಂದ ಬೇರೆಯವ್ರನ್ನೆಲ್ಲ ಕೇಳಿ ತಿಳ್ಕೊಂಡಿದ್ದ ಪ್ರಕಾರ ಹೇಳಿದ್ರು ನನಗೆ ಟೆಡಿ ಬಾರ್ ಸೋಪ್ ಚೆನ್ನಾಗಿದೆ ಅಂತ. ಕಾಸ್ಟ್ಲಿನೇ ಟೆಡಿ ಬಾರ್ ಸೋಪ್, ಆ್ಯಕ್ಚುಲಿ 200 ರುಪೀಸ್ ಏನೋ ಒಂದು ಸೋಪು. ಇಷ್ಟೇ ಚಿಕ್ಕದು ಬರುತ್ತೆ, 75 ಗ್ರಾಮ್ಸ್ ಏನೋ, ಬಟ್ ತುಂಬ ಚಿಕ್ಕದು, ಸಣ್ಣದು. ಬಟ್ ಏನಂದರೆ ಸ್ಮೆಲ್ ಆಗಲಿ ಪಾಪುಗೆ ಸೆಟ್ ಆಗುತ್ತೆ. ನನಗೆ ಗೊತ್ತಿರೋ ಥರ ಎಲ್ಲ ಬೇಬೀಸ್ಗೂ ಇದು ಸೆಟ್ ಆಗುತ್ತೆ ಅನಿಸುತ್ತೆ. ಇದು ನಾನು ಪ್ಯಾಕ್ ಆಫ್ 3 ತೊಗೊಂಡಿದ್ದೆ, ಲೈಕ್ ಆಲ್ಮೋಸ್ಟ್ 2 ಖಾಲಿ ಆಗಿಬಿಟ್ಟಿತ್ತು. ಸೊ ಇದು ಒಂದೇ ಒಂದು ಉಳ್ಕೊಂಡಿತ್ತು, ಅದಕ್ಕೆ ತೋರಿಸ್ತಿದ್ದೀನಿ. ಮತ್ತು ಬೇಬಿ ಲಿಪ್ ಬಾಮ್ ಸಹ ಅಷ್ಟೇ. ಆಲ್ಮೋಸ್ಟ್ ನಾನು 9 ಡೇಸ್ 10 ಡೇಸ್ ಆದಮೇಲಿಂದ ಪಾಪುಗೆ ನಾನು ಲಿಪ್ ಬಾಮ್ ಕೂಡ ಯೂಸ್ ಮಾಡ್ತಿದ್ದೀನಿ. ಗೊತ್ತಿಲ್ಲ ಯೂಸ್ ಮಾಡ್ಬೋದಾ ಇಲ್ಲವಾ ಅಂತ. ಅದು ಬೇಬಿಗಂತಲೇ ಇತ್ತಲ್ವ, ಸೊ ನನಗೆ ಏನಾಗಲಿಲ್ಲ, ಆರಾಮಾಗಿತ್ತು. ಸೊ ಸ್ಟ್ರಾಬೆರಿ ಫ್ಲೇವರ್ದು ಲಿಪ್ ಬಾಮ್ ಕೂಡ ಯೂಸ್ ಮಾಡ್ತಿದ್ದೀನಿ ಪಾಪುಗಂತ. ಮತ್ತು ಬೇಬಿ ಆಗಿಂದನೇ ನಾನು ಪೌಡರ್ ಬಾಕ್ಸ್ ಸಹ ತರಿಸ್ಕೊಂಡಿದ್ದೆ ಬೇಬಿ ಆಗಿಂದನೇ. ಸೊ ನಾರ್ಮಲಾಗಿ ಚೆನ್ನಾಗಿದೆ, ಬಟ್ ಇದು ಸ್ವಲ್ಪ ಬಫ್ ಬಂದು ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಸೊ ಈ ನೆಕ್ ಹತ್ರ ಎಲ್ಲ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಸೊ ನೋಡೋಕ್ಕೆಲ್ಲ ಚೆನ್ನಾಗಿದೆ, ಬಟ್ ಸ್ವಲ್ಪ ಹಾರ್ಡ್ ಆಗಿದೆ. ಸೊ ನಾನು ಅದಕ್ಕಂತ ಸಪ್ರೇಟಾಗಿ ಇನ್ನೊಂದು ಬಫ್ ಯೂಸ್ ಮಾಡಿದ್ದೀನಿ, ಬಿಕಾಸ್ ನಾನು ಪೌಡರ್ ಕಡಿಮೆ ಯೂಸ್ ಮಾಡ್ತೀನಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ಬಾಕ್ಸ್ ಒಳಗಡೆ ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪೌಡರ್ ಯೂಸ್ ಮಾಡಲ್ಲ, ಅದು ಹಾರ್ಮ್ಫುಲ್ ಅಂತ ಹೇಳಿ. ಬಟ್ ಕ್ವಾಲಿಟಿ, ಬಾಕ್ಸ್ ಕ್ವಾಲಿಟಿ ಅದೆಲ್ಲ ಚೆನ್ನಾಗಿದೆ. ಇದು ಪಾಪುಗೆ ನೇಲ್ ಕಟರ್ ತರಿಸ್ಕೊಂಡಿದ್ದೆ. ಓಕೆ, ಲೈಕ್ ಚೆನ್ನಾಗಿದೆ, ನೋಡೋದಕ್ಕೆಲ್ಲ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ನಾನು ವೀಡಿಯೋಸ್ ನೋಡಿನೇ ಆ್ಯಕ್ಚುಲಿ ತರಿಸ್ಕೊಂಡಿದ್ದು. ಆಲ್ಮೋಸ್ಟ್ ನಾನು 2 ಟೈಮ್ಸ್ ಯೂಸ್ ಮಾಡಿದೆ ಅಷ್ಟೇ ಅನಿಸುತ್ತೆ, ಹಾಗೇ ಎತ್ತಿಟ್ಬಿಟ್ಟಿದ್ದೀನಿ. ಅದಕ್ಕೆ ನಾವು ಸೆಲ್ ಹಾಕಿ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಲೈಕ್ ಅದು 5 ಟೈಪ್ಸ್ ಆಫ್ ಇದು ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಅದನ್ನು ಹಾಕ್ಬಿಟ್ಟು ಲೈಕ್ ಯಾವ್ದು ಇದು ಹಾಕಬೇಕು ಅದನ್ನ ಹಾಕಿ ಲೈಕ್ ನಾವು ಯೂಸ್ ಮಾಡ್ಕೋಬೋದು. ನಾನು 2 ಟೈಮ್ಸ್ ಯೂಸ್ ಮಾಡಿದೆ. ಲೈಕ್ ಸೆಕೆಂಡ್ ಟೈಮ್ ಮಾಡಿದಾಗ ಒಂಚೂರು ಸ್ಕಿನ್ ಕಟ್ ಆಗಿಬಿಡ್ತು. ನನಗೆ ಬೇಡ ಇದು, ಸುಮ್ಮನೆ ನನಗೇನೋ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ ಅಂತ ಹೇಳಿ, ನಂಗೆ ಗೊತ್ತಿಲ್ಲ, ಲೈಕ್ ಎಲ್ಲರಿಗೂ ಸೆಟ್ ಆಗಿದೆಯೇನೋ, ಬಟ್ ನನಗೆ ಸೆಟ್ ಆಗಲಿಲ್ಲ. ಅಂದರೆ ಪಾಪುಗೆ ಯೂಸ್ ಮಾಡೋಕ್ಕೆ ಅದು ಸೆಟ್ ಆಗಲಿಲ್ಲ. ತುಂಬ ಸಣ್ಣದಾಗಿ ಮಾಡಬೇಕು, ಬೇರೆ ಎಲ್ಲ ಯೂಸ್ ಮಾಡಬಾರ್ದು. ಆಲ್ಮೋಸ್ಟ್ ನಾನು ಹೇಳ್ಬೇಕಂದ್ರೆ ಅದು 5 ಟೈಪ್ಸ್ ಕೊಟ್ಟಿದ್ದಾರಲ್ವ, ಅದರಲ್ಲಿ ಸ್ಟಾರ್ಟಿಂಗ್ ವೈಟ್ ಕಲರ್ದು ಯೂಸ್ ಮಾಡಿದ್ರೆ ಓಕೆ, ಬಟ್ ಎಲ್ಲ ಯೂಸ್ ಮಾಡೋದಕ್ಕಾಗಲ್ಲ. ವೈಟ್ ಕಲರಲ್ಲಿ ಯೂಸ್ ಮಾಡಿದ್ರೆ ಅಷ್ಟು ಕಟ್ಟಾಗಲ್ಲ. ಸೊ ಅದಕ್ಕೆ ಸೆಕೆಂಡ್ ಒನ್ ಯೂಸ್ ಮಾಡಿದೆ. ಅದು ಸ್ವಲ್ಪ ಯೂಸ್ ಮಾಡಿದ್ದಕ್ಕೆ ಒಂಚೂರು ಸ್ಕಿನ್ ಪೀಲ್ ಆಯಿತು ಅಂತ ಅನಿಸ್ತು ನನಗೆ. ಸೊ ಅದಕ್ಕೆ ಅದನ್ನು ಯೂಸ್ ಮಾಡಲಿಲ್ಲ. ನಾರ್ಮಲಾಗಿ ನಾನು ಲೋಕಲ್ ಶಾಪಿಂದನೇ ತರಿಸ್ಕೊಂಡು ನೇಲ್ ಕಟರ್, ಸಣ್ಣದು ಒಂದು ಚಿಕ್ಕ ನೇಲ್ ಕಟ್ಟರ್ನ ತರಿಸ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಪಾಪುಗೆ. ಇವಾಗಲೂ ನಾನು ವೀಕ್ಲಿ ಒನ್ಸ್ ಕಟ್ ಮಾಡಲೇಬೇಕಾಗತ್ತೆ, ಬಿಕಾಸ್ ತುಂಬ ನೇಲ್ ಗ್ರೋತ್ ಇರುತ್ತೆ. ಸೊ ನಾನು ವೀಕ್ಲಿ ಒನ್ಸ್, ಬಿಕಾಸ್ ಮುಖ ಎಲ್ಲ ಪರ್ಚ್ಕೊಂಡು ಬಿಡ್ತಾರೆ, ನಮ್ಮ ಮುಖಕ್ಕೂ ಕೈ ಹಾಕ್ತಿರ್ತಾರೆ. ಸೊ ಅದೆಲ್ಲ ಸುಮ್ಮನೆ ಹರ್ಟ್ ಆಗುತ್ತೆ ಅಂತ ಹೇಳಿ ನಾನು ವೀಕ್ಲಿ ಒನ್ಸ್ ನೇಲ್ ಕಟ್ ಮಾಡ್ತೀನಿ. ಆದರೆ ನಾನು ಇದನ್ನು ಯೂಸ್ ಮಾಡ್ತಿಲ್ಲ, ಸುಮ್ಮನೆ ತೊಗೊಂಡು ವೇಸ್ಟ್ ಆಯಿತು. ಆಲ್ಮೋಸ್ಟ್ 300-350 ಏನೋ ಕೊಟ್ಟೆ, ಪೇ ಮಾಡಿದೆ, ಬಟ್ ನಾನು ಇದನ್ನ ಯೂಸ್ ಮಾಡ್ತಿಲ್ಲ. ಈ ನಾರ್ಮಲ್ ಲೋಕಲ್ ಶಾಪಲ್ಲಿ ಚಿಕ್ಕದು ತರಿಸ್ಕೊಂಡಿದ್ದೆ ಅಲ್ವಾ, ಸೊ ಅದು ಆರಾಮಾಗಿ ಕಟ್ಟಾಗುತ್ತೆ. ತುಂಬ ಸುಮಾರು ಸತಿ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ನನ್ನ ಮಗನಿಗೀಗ 7th ಮಂತ್ ರನ್ನಿಂಗಲ್ಲಿದೆ. ಸೊ ಸುಮಾರು ಸಾರಿ ಯೂಸ್ ಮಾಡಿದ್ದೀನಿ. ವೀಕ್ಲಿ ಒನ್ಸ್ ನೇಲ್ ಕಟ್ ಮಾಡ್ತೀನಿ, ಸೊ ಯೂಸ್ ಮಾಡಿದ್ದೀನಿ. ಹಾಗೆ ಕೂಮ್ ಸಹ ಯೂಸ್ ಮಾಡ್ತೀನಿ. ಅವನಿಗೆ ಗೊತ್ತಿಲ್ಲ, ಮಾಡಬಾರ್ದು ಅಂತಾರೆ ಕೆಲವರು, ಬಟ್ ನಾನು ಯೂಸ್ ಮಾಡ್ತೀನಿ ಪಾಪುಗೆ. ಹಾಗೆ ಒಂದು ಸಿಪ್ಪರ್ ಸಹ ತರಿಸ್ಕೊಂಡಿದ್ದೆ ಬೇಬಿ ಹಗ್ಗಿಂದ. ಲೈಕ್ ಬೇಬಿ ಹಗ್ಗಿಂದ ಯಾಕೆ ಅಂದರೆ ನನಗೆ ಪ್ರಾಡಕ್ಟ್ಸು ಇಷ್ಟ ಆಯಿತು. ಹಾಗೆ ಲೈಕ್ ಅದು ಬೇಬಿ ಹಗ್ಗಿಂದ ಲೈಕ್ ಆಫರ್ ಸಹ ಸಿಗ್ತಾ ಇರುತ್ತೆ ಆವಾಗವಾಗ. ಸೊ ನನಗಿಷ್ಟ ಆಯಿತು. ಸಿಪ್ಪರ್ ಬಾಟಲ್ ಇರಲಿ, ಬಿಕಾಸ್ ಈಗ ಅವನಿಗೆ ಸಾಲಿಡೆಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಕೊಟ್ಟರೆ ಅವನೇ ನೀರು ಕೂಡ ಕುಡಿತಾನೆ. ಸೊ ಅದನ್ನ ಗ್ರ್ಯಾಬ್ ಮಾಡ್ತಾನೆ, ಬೇಗ ತೊಗೊತಾನೆ, ಹಿಡ್ಕೋತಾನೆ. ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ. ಹಾಗೆ ಡೈಪರ್ ಸಹ ಅಷ್ಟೇ ಬೇಬಿ ಹಗ್ಗಿಂದನೇ ಯೂಸ್ ಮಾಡ್ತಿರೋದು. ನನ್ನ ಮಗನಿಗೆ ನಾನು ಮೀಡಿಯಮ್ ಸೈಜ್ ಯೂಸ್ ಮಾಡ್ತಿದ್ದೀನಿ, ಅಂದರೆ 7 to 12 kg. ಒಂದು ಪ್ಯಾಕಲ್ಲಿ 26 ಪ್ಯಾಂಟೀಸ್ ಏನೋ ಬರುತ್ತೆ. ಸೊ ಅದು ನೋಡ್ಬೋದು 399. ಆ್ಯಕ್ಚುಲಿ ಅದು ಆಫರ್ ಇತ್ತು ಮೊನ್ನೆ, ಲಾಸ್ಟ್ 50% ಆಫ್ ಏನೋ ನಡೀತಿತ್ತು. ಸೊ ಅದರಿಂದ ನಾನು 2 ಪ್ಯಾಕ್ ತರಿಸ್ಕೊಂಡಿದ್ದೀನಿ. ಸೊ ಇದು ಅಲೋವೆರಾದು, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ, ನಂಗೆ ತುಂಬ ಇಷ್ಟ ಆಯಿತು.
ಡರ್ಮಟೊಲಜಿಕಲ್ ಟೆಸ್ಟೆಡ್ ಇದೆ. ಲೈಕ್ ವೆರೈಟೀಸ್ ಆಫ್ ಸೈಜಸಲ್ಲೂ ಸಿಗುತ್ತೆ ನಿಮಗೆಲ್ಲ. ಬೇಕಾದ್ರೆ ಆನ್ಲೈನಲ್ಲಿ ನಾನು ಫಸ್ಟ್ ಕ್ರೈಯಿಂದನೇ ತರಿಸ್ಕೊಳ್ಳೋದು ಬೇಬಿಯ ಪ್ರಾಡಕ್ಟ್ಸು. ನ್ಯೂ ಬಾರ್ನ್ ಆಗಲಿ, ಸ್ಮಾಲ್ ಆಗಲಿ, ಲಾರ್ಜ್ ಎಕ್ಸೆಲ್, ಡಬಲ್ ಎಕ್ಸೆಲ್ವರೆಗೂ. ಸೊ ನ್ಯೂ ಬಾರ್ನಿಂದ ಡಬಲ್ ಎಕ್ಸೆಲ್ವರೆಗೂ ನಿಮಗೆ ಪ್ರಾಡಕ್ಟ್ಸ್ ಸಿಗುತ್ತೆ. ನಾನು ನನ್ನ ಪಾಪಗೆ ಯೂಸ್ ಮಾಡ್ತಿರೋದು ಮೀಡಿಯಮ್ ಸೈಜ್ ಸದ್ಯಕ್ಕೆ. ಬಟ್ ಕ್ವಾಲಿಟಿ ಅಂದರೆ ಲೈಕ್ ಡೈಪರ್ ಕ್ವಾಲಿಟಿ ಚೆನ್ನಾಗಿದೆ. ಬೇಬಿಗೂ ಅಷ್ಟೇ ಏನೂ ಇರಿಟೇಷನ್ಸ್ ಆಗಲ್ಲ, ಕಂಫರ್ಟಬಲ್ ಆಗಿರುತ್ತೆ. ಲೈಕ್ ಲೀಕೇಜಸ್ ಅಂತ ಏನೂ ಇರಲ್ಲ. ಲೈಕ್ ನೋಡ್ಬೋದು ನೀವು ಎಕ್ಸ್ಪ್ಯಾಂಡಬಲ್ ಆಗಿದೆ. ಸೊ ನಾನು ತುಂಬ ಯೂಸ್ ಮಾಡಲ್ಲ, ಲೈಕ್ ಡೇ ನೈಟ್ ಆ ಥರ ಎಲ್ಲ ಯೂಸ್ ಮಾಡಲ್ಲ. ಯಾವಾಗಲಾದರೂ ಹೊರಗಡೆ ಹೋಗಬೇಕಾದ್ರೆ ಮಾತ್ರ ಯೂಸ್ ಮಾಡೋದು. ಸೊ ಬೇಬಿ ಕಂಫರ್ಟಬಲ್ ಆಗಿರ್ತಾನೆ. ನೋಡ್ಬೋದು ನೀವು ಎಕ್ಸ್ಪ್ಯಾಂಡಬಲ್ ಆಗಿದೆ. ಸೊ ಹೆಚ್ಚಾಗಿ ಡೈಪರ್ಸ್ ಎಲ್ಲ ಯೂಸ್ ಮಾಡೋದು ಒಳ್ಳೆಯದು ಅಲ್ಲ ಅಂತ ಅನಿಸುತ್ತೆ. ಹಾಗೆ ಇನ್ನೊಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಮರ್ತಿದ್ದೆ ಅಂತ ಲಾಸ್ಟಲ್ಲಿ ವಿಡಿಯೋ ಮಾಡಿಕೊಂಡೆ. ಬೇಬಿ ರಬ್ ಯೂಸ್ ಮಾಡ್ತೀನಿ. ಅಂದರೆ ಲೈಕ್ ಏನಾದರೂ ಕೋಲ್ಡ್ ಆದರೆ ಯಾವಾಗಲಾದರೂ ಪಾಪುಗೆ ಯೂಸ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ ಲೈಕ್ ಸ್ಕಿನ್ ಕೇರ್ ನನ್ನ ಪಾಪುಗೆ ಯೂಸ್ ಮಾಡ್ತಿರೋದು ಪ್ರಾಡಕ್ಟ್ಸ್. ಇದರಲ್ಲಿ ನೀವೆಲ್ಲ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ನಿಮ್ಮ ಪಾಪುಗೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಏನಾದರೂ ಮಿಸ್ ಔಟ್ ಇದ್ದರೆ ನನಗೂ ಸ್ವಲ್ಪ ಹೇಳಿ, ನಾನು ತಿಳ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋಯಿಂದ ನಿಮಗೂ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಬಾಯ್.